ರೈಲುಗಳಲ್ಲಿ ಹೀಗೆ ನೇತಾಡಿಕೊಂಡು ರೈಲಿನಲ್ಲಿ ನಿಲ್ಲಲಾಗದೆ ಕೂರಲಾಗದೆ ಎಲ್ಲೆಂದರಲ್ಲಿ ಕಿಕ್ಕಿರಿದು ತುಂಬಿರುವ ಜನ. ಮತ್ತೊಂದು ಕಡೆ ರೈಲನ್ನ ತಡೆದು ಪ್ರತಿಭಟನೆ ಮಾಡುತ್ತಿರುವ ಪ್ರಯಾಣಿಕರು. ಈ ದೃಶ್ಯಗಳು ಕಂಡುಬಂದದ್ದು ಬಂಗಾರಪೇಟೆ ರೈಲು ನಿಲ್ದಾಣದಲ್ಲಿ. ಕೆಜಿಎಫ್ನಿಂದ ಬೆಂಗಳೂರೆಂಬ ಮಹಾನಗರಕ್ಕೆ ರೈಲುಗಳಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ಪ್ರಯಾಣ ಬೆಳೆಸುತ್ತಾರೆ. ಆದರೆ ಬಹುತೇಕ ರೈಲುಗಳ ಬೋಗಿಗಳನ್ನ ದಿಢೀರಂತ ರೈಲ್ವೆ ಇಲಾಖೆ ಕಡಿಮೆ ಮಾಡುವ ಮೂಲಕ ನಿತ್ಯ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಾರಿಕುಪ್ಪಂನಿಂದ ಬಂಗಾರಪೇಟೆ ಮೂಲಕ 8:30ಕ್ಕೆ ತೆರಳಬೇಕಾಗಿದ್ದ ಪ್ಯಾಸೆಂಜರ್ ರೈಲನ್ನ 50 ಪ್ರಯಾಣಿಕರು ಬೋಗಿಗಳನ್ನ ಹೆಚ್ಚಳ ಮಾಡುವಂತೆ ಒತ್ತಾಯಿಸಿ ರೈಲು ತಡೆದು ಪ್ರಯಾಣಿಕರು ಪ್ರತಿಭಟನೆ ನಡೆಸಿದ್ದಾರೆ. ಬಂಗಾರಪೇಟೆ ರೈಲು ನಿಲ್ದಾಣದಲ್ಲಿ ಮಾರಿಕುಪ್ಪಂನಿಂದ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ನಿಲ್ದಾಣಕ್ಕೆ ತಲುಪುವ ಪ್ಯಾಸೆಂಜರ್ ರೈಲನ್ನ ಪ್ರಯಾಣಿಕರು ಸುಮಾರು 45 ನಿಮಿಷಗಳ ಕಾಲ ತಡೆದು ಸಾವಿರಾರು ಪ್ರಯಾಣಿಕರು ಪ್ರತಿಭಟನೆ ನಡೆಸಿದರು. ಕೆಜಿಎಫ್ನಿಂದ ಬೆಂಗಳೂರಿಗೆ ಪ್ರತಿನಿತ್ಯ ಉದ್ಯೋಗ ವಿದ್ಯಾಭ್ಯಾಸಕ್ಕಾಗಿ ಸಾವಿರಾರು ಜನರು ಪ್ರಯಾಣ ಬೆಳೆಸುತ್ತಾರೆ. ಈಗಾಗಲೇ ರೈಲುಗಳ ಕೊರತೆ ಎದುರಾಗಿದೆ. ಈ ಮಧ್ಯೆ ರೈಲು ಪ್ರಯಾಣಕ್ಕೆ ತೊಂದರೆಯಾಗುವಂತೆ ಕೋಚ್ಗಳನ್ನು ಕಡಿಮೆ ಮಾಡುವ ರೈಲ್ವೆ ಇಲಾಖೆಯ ಕ್ರಮವನ್ನು ಖಂಡಿಸಿದ ಪ್ರಯಾಣಿಕರು ಬೋಗಿಗಳನ್ನು ಹೆಚ್ಚಿಸುವಂತೆ ಒತ್ತಾಯ ಮಾಡಿದರು. ಈ ಬಗ್ಗೆ ರೈಲ್ವೆ ಇಲಾಖೆಯ ಪ್ರಮುಖರು ಗಮನ ಹರಿಸುವಂತೆ ಸಂಸದ ಮಲ್ಲೇಶ್ ಬಾಬು ಆಗ್ರಹಿಸಿದ್ದಾರೆ. ನಿನ್ನೆನೇ ಅವ್ರಿಗೆ ನಮ್ಮ ಕೆಜಿಎಫ್ಗೆ ಹೋದಾಗ ಇದು ಹೇಳಿದರು, ಅದನ್ನು ನಾಳೆ ಮಾತಾಡ್ತೀನಿ, ಅಫಿಷಿಯಲ್ಸ್ ಬರ್ತಾರೆ ಅನ್ನೋದಕ್ಕೆ. ಏನಿವತ್ತು ಬೆಳಿಗ್ಗೆ ಸ್ಟ್ರೈಕ್ ಆಯಿತು, ಅದಕ್ಕೆ ಇವಾಗ ಸರ್ ಬಂದಾಗ ಒಂದು ಸ್ಟೇಟ್ಮೆಂಟ್ ಮಾಡಿಬಿಡಿ ನೀವು. ಯಾಕಂದರೆ ಏನು ನಮ್ಮ ಕೆಜಿಎಫು ಬಂಗಾರಪೇಟೆ ಕ್ಷೇತ್ರ ಜನತೆ ಏನು ಬೆಂಗಳೂರಿಗೆ ಹೋಗ್ತಾರೋ ಅದು ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋದಕ್ಕೆ ಏನು 8 ಬೋಗೀಸ್ ಇರೋದು ಅದನ್ನು 12 ಬೋಗಿ ಮಾಡ್ತೀವಿ ಅಂದರೆ ಸರ್, ಬೋಗಿ ಏನು ಮೇಂಟೆನೆನ್ಸ್ ಇದೆಯೋ ಅದನ್ನು ನಾಳೆಯಿಂದ ಮತ್ತೆ 12 ಬೋಗೀಸ್ ಹಾಕ್ತಾರೆ. ಅದಕ್ಕೆ ಮಾರಿಕುಪ್ಪಂದೊಂದು ಇನ್ನೊಂದು SBC ಅಂತ ಏನೋ ಹೇಳ್ತಾರೆ, SSB. ಸೊ ಅವೆರಡನ್ನೂ ಚೇಂಜ್ ಮಾಡ್ತಾರೆ. ಕೆಜಿಎಫ್ ಜನತೆಗೆ ಒಂದು ಬಂಗಾರಪೇಟೆ ಜನತೆಗೆ ನಾಳೆಯಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ಅವರು. ಇನ್ನು ಚಿನ್ನದ ಗಣಿಯಲ್ಲಿ ಕೆಲಸ ಕಳೆದುಕೊಂಡ ಸಾವಿರಾರು ಜನ ಕಾರ್ಮಿಕರು ಅವರ ಮಕ್ಕಳು ಉದ್ಯೋಗಕ್ಕಾಗಿ ನಿತ್ಯ ಬೆಂಗಳೂರು, ಚೆನ್ನೈ, ಆಂಧ್ರ ಸೇರಿದಂತೆ ಹಲವೆಡೆ ಕೂಲಿ ಕೆಲಸಕ್ಕಾಗಿ 100 ಕಿಲೋಮೀಟರ್ ನಿತ್ಯ ಪ್ರಯಾಣ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗೆ 16 ವರ್ಷಗಳಿಂದ ಇಲ್ಲಿನ ಜನರ ಬದುಕು ಕೇವಲ ರೈಲುಗಾಲಿಗಳ ಮೇಲೆ ನಡೆಯುತ್ತಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ನಿತ್ಯ ಕೆಜಿಎಫ್ ಹಾಗೂ ಬಂಗಾರಪೇಟೆಯಿಂದ ಪ್ರತಿನಿತ್ಯ ಸರಿಸುಮಾರು 20,000ಕ್ಕೂ ಹೆಚ್ಚು ಜನ ಕಾರ್ಮಿಕರು ಪ್ರಯಾಣ ಮಾಡುತ್ತಾರೆ. ಇಂತಹ ಸನ್ನಿವೇಶದಲ್ಲಿ ಹಲವು ಬೋಗಿಗಳನ್ನು ಕಡಿಮೆ ಮಾಡಿದ ಹಿನ್ನೆಲೆ ಪ್ರಯಾಣಿಕರ ಆಕ್ರೋಶ ಮುಗಿಲು ಮುಟ್ಟಿತ್ತು. ಪರಿಸ್ಥಿತಿ ಅರಿತ ರೈಲ್ವೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ರೈಲು ಬೋಗಿಗಳನ್ನು ಹೆಚ್ಚಿಸುವ ಭರವಸೆ ನೀಡಿದರು. ನಾಳೆಯಿಂದ 8ರಿಂದ 12 ಬೋಗಿಗಳನ್ನು ಹೆಚ್ಚಿಸುವ ಭರವಸೆಯನ್ನ ರೈಲ್ವೆ ಸೌತ್ ವೆಸ್ಟರ್ನ್ ರೈಲ್ವೆ ವಿಭಾಗದ DRM ಸಿನ್ಹಾ ನೀಡಿದ ಬಳಿಕ ರೈಲು ಗಾಡಿಗಳನ್ನು ಬಿಡಲಾಯಿತು. This Marikuppam SBC memo, which is running with 8 coaches, from tomorrow morning it will run with 12 coaches. This is the announcement from division side, and passengers who are suffering because of less number of coaches will be comfortable from tomorrow morning. Actually, a lot of coaches are under repair, so day and night I have asked my officials and staff to work, and they will prepare one extra 4 coaches to tonight only, and this will be attached to the Marikuppam SBC memo rake, so that it can start from 12 coaches. That is the reason maintenance backlog is there.
ಒಟ್ನಲ್ಲಿ ಯುಪಿ ಮಹಾ ಕುಂಭಮೇಳಕ್ಕೆ ಹೆಚ್ಚಿನ ರೈಲುಗಳನ್ನು ಬಿಡುವ ನಿಟ್ಟಿನಲ್ಲಿ ರೈಲ್ವೆ ಬೋಗಿಗಳನ್ನು ಕಡಿಮೆ ಮಾಡಿ ರೈಲ್ವೆ ಇಲಾಖೆ ಪ್ರಯಾಣಿಕರ ಆಕ್ರೋಶಕ್ಕೆ ಗುರಿಯಾಗಿತ್ತು. ತಮ್ಮ ಹಸಿವು ನೀಗಿಸಿಕೊಳ್ಳಲು 100 ಕಿಲೋಮೀಟರ್ ಪ್ರಯಾಣ ಬೆಳೆಸುವ ಕಾರ್ಮಿಕರ ಅನುಕೂಲಕ್ಕೆ ತಕ್ಕಂತೆ ರೈಲುಗಳನ್ನು ಬಿಡಲಿ ಅನ್ನೋದು ಎಲ್ಲರ ಒತ್ತಾಯವಾಗಿತ್ತು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ.